ಪ್ರಿಯ ವೀಕ್ಷಕರೇ, ಕೆ10 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಇಂದು ಸಚಿವ ಸಿ ಪುಟ್ಟರಂಗಶೆಟ್ಟಿ ಅವರು ವೆಂಕಟಯ್ಯ ನಕ್ಷತ್ರದ ವಿ ಹೊಸೂರು ಗ್ರಾಮದ ಶ್ರೀ ಚಂಗೂರು ಮಾದಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ದೇವಸ್ಥಾನದ ಆವರಣದಲ್ಲಿ ಸಾಮೂಹಿಕವಾಗಿ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಸಚಿವರು ಪೂಜೆ ಸಲ್ಲಿಸಿದ ಬಳಿಕ ಸಾರ್ವಜನಿಕರೊಡನೆ ಸಾಮೂಹಿಕವಾಗಿ ಪ್ರಸಾದ ಸವಿದರು. ಬಳಿಕ ಮಾತನಾಡಿ ಭೀಮನ ಅಮಾವಾಸ್ಯೆಯ ಬಗ್ಗೆ ವಿಶೇಷತೆಯ ಕುರಿತು ವಿವರ ಹಂಚಿಕೊಂಡಿದರು. ಈ ಸಂದರ್ಭದಲ್ಲಿ ಬಿಕೆ ರವಿಕುಮಾರ್, ಗೌಡಿಕೆ ನಂಜುಂಡಸ್ವಾಮಿ, ಯಜಮಾನರಾದ ಪುಟ್ಟಣ್ಣ, ಕೋಮವಾರು ಗೌಡ್ರು, ರಘುಗೌಡ, ದೇಶಿಶೆಟ್ಟಿ, ರಂಗಸ್ವಾಮಿ, ವಿ ಚಿನ್ನಸ್ವಾಮಿ, ಸೋಮಣ್ಣ, ನಂದೀಶ್, ರಂಗಸ್ವಾಮಿ, ಶಿವಮಲ್ಲು, ಸೋಮೇಶ್, ಮಹದೇವ್ ಶೆಟ್ಟಿ ಸೇರಿದಂತೆ ಗ್ರಾಮದ ಎಲ್ಲ ಕೋಮಿನ ಯಜಮಾನರುಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಭೀಮನ ಅಮಾವಾಸ್ಯೆಯನ್ನ ದಿವಸದಂತೆ ಆಚರಣೆ ಮಾಡ್ತಾರೆ. ಇದು ಅತ್ಯಂತ ಪವಿತ್ರವಾದಂಥ ದಿನ. ಬಹಳ ಮುಖ್ಯವಾಗಿ ಶಿವನಿಗೆ ಎಣ್ಣೆ ಮಜ್ಜನೆ ಸೇವೆಯನ್ನು ಮಾಡೋ ಮುಖಾಂತರ ಆಚರಣೆ ಮಾಡೋದು. ಒಂದು ಮಹಿಳೆಯರು ಬಹಳ ಮುಖ್ಯವಾಗಿ ತಮ್ಮ ಗಂಡಂದಿರು ಭೀಮನ ತರ ಇರಲಿ ಅಂತ ಆಸೆ ಪಟ್ಟು ಒಂದು ಅವರ ಪಾದವನ್ನ ಪೂಜೆ ಮಾಡೋ ಮುಖಾಂತರ ಈ ವ್ರತವನ್ನ ಆಚರಣೆ ಮಾಡ್ತಾರೆ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದ ದಿನ. ಎಲ್ಲಾ ಶಿವ ದೇವಾಲಯಗಳಲ್ಲಿ ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಭಕ್ತಾದಿಗಳು ಶಿವನನ್ನ ಪೂಜಿಸ್ತಾರೆ.